ಇವಾಗ ನೀವು ಎಲ್ಲರೂ ಬಂದಿದ್ರೆ ಶಿವ ಮನೆಗೆ. ಇಲ್ಲಿ ಅಡಿಗೆ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಏನು ಅಂತ ತೋರಿಸ್ತೀವಿ. ಫಾಲೋ ಮೀ. ಲೆಟ್ಸ್ ಹೆಡ್ ಟು ಕಿಚನ್. ಇವರು ಇಲ್ಲ, ಅವ್ರು ಟಿವಿ ನೋಡ್ತೀರಿ ನೋಡಿ ನೀವು. ಸೊ ಇಲ್ಲಿ ಇದಾರೆ ಅಮ್ಮ, ಚಿಕ್ಕಮ್ಮ. ಇವರು ಏನೋ ಅಡ್ಗೆ ಮನೇಲಿ ತುಂಬಾ ಸ್ಪೆಷಲ್ ಆಗಿರೋ ಐಟಮ್ಸ್ ಮಾಡ್ತಾ ಇದಾರೆ. ಅದು ಎಲ್ಲರಿಗೂ ಗೊತ್ತಿರಲ್ಲ. ಸೊ ಸೀರಿಯಸ್ ಆಗಿ ಮಾಡ್ತಿರೋದು ಅದು ಏನು ಅಂತ ಅವ್ರ ಬೈಯಿಂದ ನಾನು. ಅಲ್ಲ ಲಲಿತಾವ್ರೆ, ಏನ್ ಮಾಡ್ತಿದ್ದೀರಾ? ಪಾಯಸ ಮಾಡ್ತಾ ಇದೀವಿ. ಆ ಪಾಯಸಕ್ಕೆ ನಿಮ್ಮ ಅಕ್ಕ ಏನೇನ್ ಹಾಕ್ತಿದ್ದಾರೆ? ಅದು ಸಬ್ಬಕ್ಕಿ ಹಾಕ್ತಾ ಇದಾರೆ, ಅದ್ರಲ್ಲಿ ಗೋಡಂಬಿ, ದ್ರಾಕ್ಷಿ ಆಡ್ ಮಾಡ್ತಾ ಇದಾರೆ. ಮತ್ತೆ ಅದಕ್ಕೆ ಬೆಲ್ಲ ಯೂಸ್ ಮಾಡ್ತಾ ಇದೀವಿ, ಯಾಕೆಂದ್ರೆ ಆರ್ಗ್ಯಾನಿಕ್ ಬೆಲ್ಲ. ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಇದ್ರೆ ಒಳ್ಳೇದು, ಯಾಕೆಂದ್ರೆ ಶುಗರ್ ಎಲ್ಲ ಜಾಸ್ತಿ ತಿನ್ಬಾರ್ದು. ಅದರಿಂದಾಗಿ ನಾವು ಜಾಸ್ತಿ ಬೆಲ್ಲ ಯೂಸ್ ಮಾಡೋದು. ಇಲ್ಲಿ ಈಗಲೇ ನಮ್ಮ ಫ್ಯಾನ್ಸ್ ಗಳು ನಮ್ಮ ವ್ಲಾಗ್ ನ ಹಾಳು ಮಾಡಕ್ಕೆ ಮಧ್ಯಕ್ಕೆ ಬರ್ತಿದ್ದಾರೆ. ಅಭಿಮಾನಿಗಳು, ದೇವರುಗಳು ಸೈಡ್ ಅಲ್ಲಿ ಇರಿ. ಸೊ ಈಗ ನೀವು ಪಾಯಸ ಕುಡಿದ್ರೆ ಎಷ್ಟು ಜನ ಬದುಕ್ತಾರೆ, ಎಷ್ಟು ಜನ ಹೊಗೆ ಹಾಕಿಸ್ಕೊತಾರೆ? 3% ಜನ ಬದುಕ್ತಾರೆ. ಆದ್ರೆ ನಿಂದೇ ಡೌಟ್ ನಂಗೆ. ನೋಡಿ ವೀಕ್ಷಕರೇ, ಇವರು ನಮ್ ತಾಯಿ ಏನ್ ಮಾಡ್ತೀರ, ನಾನು ಬದುಕಿರೋದ್ ಮೇಲೆ ಏನಂತಾರಲ್ಲ ಅದು ಜುಗುಪ್ಸಿ ಬಂದ್ಬಿಡುತ್ತೆ. ಇಲ್ಲ ಹೇಳಕ್ ಆಯ್ತಲ್ಲ, ಅಭಿಮಾನ ಮನ್ಸಲ್ಲಿ ತೋರ್ಸ್ಕೊಳಕ್ ಆಯ್ತಲ್ಲ ಅವ್ರ ಕೈಲಿ. ನೋ ವರ್ಡ್ಸ್. ಅಭಿಮಾನಿಗಳು ನೋಡಿ ಗೈಸ್, ಇವನು ನಮ್ ತಮ್ಮ ಏನ್ ಮಾಡ್ತೀರಾ, ನನ್ ಫ್ಯಾನ್ ಆಗ್ಬಿಟ್ಟವನೆ. ಮಧ್ಯಕ್ಕೆ ಬಂದಿ ಬಾದಾಮ್ ಪೌಡರ್ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ಬೆಳ್ಳೆ ಕೈತ ಪಾಯಸ. ಬಾದಾಮ್ ಪೌಡರ್ ಹಾಕಿದ್ರೆ ಬಾದಾಮ್ ಕಲರ್ ಬರುತ್ತೆ. ಹಾ ಅಷ್ಟೇ, ಕಲರ್ ಚೇಂಜ್ ಆಗುತ್ತೆ. ಅದು ಕಲರ್ ಚೇಂಜ್ ಆಗೋದು ಏನಿದೆ, ಅದು ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅದು. ವೀಕ್ಷಕರೇ, ನಮ್ಮಲ್ಲೇ ಮೊದ್ಲು ಬಾದಾಮ್ ಪಾಯಸ ಹೆಂಗೆ ಬಾದಾಮ್ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ಬೇಕಾ? ಅದ್ ನಿಮಗೆ ತೋರ್ಸಲ್ಲ, ನೀವು ಮನೇಲಿ ಮಾಡ್ಕೊಂಡ್ ಕುಡೀರಿ. ಸೈನಿಂಗ್ ಆಫ್. ಕ್ಯಾಮ್ರಾಮನ್ ಧ್ರುವಿಕನ್ ಜೊತೆ ರಿಪೋರ್ಟರ್ ಯಶವಂತ್. ಮಕ್ಕ ನೀನು. ಹಾಯ್. ಓಕೆ ಫ್ರೆಂಡ್ಸ್, ಬೈ.